ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಮೊದಲನೇ ಟಾಸ್ಕ್ ಮುಗಿದಿದೆ. ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾರು ವಿನ್ ಆಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರದ ಟಾಸ್ಕ್ಗಳು ಜೋಡಿ ಟಾಸ್ಕ್ ಆಗಿರುತ್ತವೆ. ಹಾಗಾಗಿ ಮೊದಲನೇ ಟಾಸ್ಕ್ ಯಾವ ರೀತಿ ಇತ್ತು ಎಂದು ನೋಡುವುದಾದರೆ, ವೀಕ್ಷಕರೇ, ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು, ಜೋಡಿಗಳ ಕಾಲಿಗೆ ಹಗ್ಗವನ್ನು ಕಟ್ಟಿರುತ್ತಾರೆ. ಬಿಗ್ ಬಾಸ್ ಅವರನ್ನು ಹಾರ್ನ್ ಮಾಡಿದಾಗ ಜೋಡಿಗಳು ಓಡುತ್ತಾ ಹೋಗಿ ಸ್ವಿಮ್ಮಿಂಗ್ ಪೂಲ್ ಬಳಿ ಇರುವ ಬಾಲುಗಳನ್ನು ತೆಗೆದುಕೊಂಡು ಬಂದು ತಮ್ಮ ಬುಟ್ಟಿಗೆ ಹಾಕಬೇಕು. ಬಿಗ್ ಬಾಸ್ ಅವರು ಕಾಲಕ್ಕೆ ಎಷ್ಟು ಬಾಲುಗಳು ಹೇಳಿರುತ್ತಾರೋ ಅಷ್ಟು ಬಾಲುಗಳನ್ನು ಈ ಟಾಸ್ಕ್ ನ ಉಸ್ತುವಾರಿಗಳಾದ ಧನುಷ್ ಮತ್ತು ಧ್ರುವಂತ್ ಅವರು ತೆಗೆದುಕೊಂಡು ಬಂದು ಬುಟ್ಟಿಯಲ್ಲಿ ಇಡಬೇಕು. ಅಂದರೆ ಆ ಒಣಗಿದ ಹುಲ್ಲಿನ ಮೇಲೆ ಇಡಬೇಕು. ಆಗ ಹಾರ್ನ್ ಮಾಡಿದ ನಂತರ ಜೋಡಿಗಳು ಬಂದು ಆ ಬಾಲುಗಳನ್ನು ತೆಗೆದುಕೊಂಡು ತಮ್ಮ ಮೀಸಲಿರುವ ಬುಟ್ಟಿಗಳಲ್ಲಿ ಹಾಕಬೇಕು. ಬಿಗ್ ಬಾಸ್ ಅವರು ಕಾಲಕ್ಕೆ 8, 6, 4, 9 ಈ ತರ ಬಾಲುಗಳನ್ನು ಹೇಳುತ್ತಾರೆ. ಆ ತರ ಬಾಲುಗಳನ್ನು ಉಸ್ತುವಾರಿಗಳು ತಂದು ಹುಲ್ಲಿನ ಮೇಲೆ ಇಡಬೇಕು. ತದನಂತರ ಬಿಗ್ ಬಾಸ್ ಅವರು ಹಾರ್ನ್ ಮಾಡಿದಾಗ ಜೋಡಿಗಳು ಬಂದು ಆ ಬಾಲುಗಳನ್ನು ತೆಗೆದುಕೊಂಡು ಹೋಗಬೇಕು. ವೀಕ್ಷಕರೇ, ಸದ್ಯ ಈ ಟಾಸ್ಕ್ 2 ರೌಂಡ್ಗಳು ಮುಕ್ತಾಯವಾಗಿದೆ. ಇನ್ನು ಎಷ್ಟು ರೌಂಡ್ ಆಗುತ್ತವೋ ಗೊತ್ತಿಲ್ಲ. ಆದ್ರೆ 2 ರೌಂಡ್ಗಳ ನಂತರ ಜೋಡಿಗಳ ಸ್ಕೋರ್ ಈ ರೀತಿ ಇವೆ. ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಸೇರಿ ಒಟ್ಟು 3 ಬಾಲುಗಳು ತಂದು ಹಾಕಿದ್ದಾರೆ ಮತ್ತು ರಘು ಮತ್ತು ಅಶ್ವಿನಿ ಗೌಡ ಇಬ್ಬರು ಸೇರಿ 1 ಬಾಲ್ ತಂದು ಹಾಕಿದ್ದಾರೆ ಮತ್ತು ರಜತ್ ಮತ್ತು ಚೈತ್ರ ಅವರು 2 ರೌಂಡ್ಗಳಲ್ಲಿ ಯಾವುದೇ ಬಾಲ್ ತಂದು ತಮ್ಮ ಬುಟ್ಟಿಯಲ್ಲಿ ಹಾಕಿಲ್ಲ ಮತ್ತು ಮಾಳು ಮತ್ತು ರಕ್ಷಿತಾ ಅವರು ಒಟ್ಟು 2 ರೌಂಡ್ಗಳಲ್ಲಿ ಒಟ್ಟು 3 ಬಾಲ್ಗಳು ತಂದು ಹಾಕಿದ್ದಾರೆ. ಇನ್ನು ಅಭಿ ಮತ್ತು ಸ್ಪಂದನ ಅವರು 2 ರೌಂಡ್ಗಳಲ್ಲಿ 1 ಬಾಲ್ ತೆಗೆದುಕೊಂಡು ಬಂದು ಹಾಕಿದ್ದಾರೆ. ಸೂರಜ್ ಮತ್ತು ರಾಶಿಕಾ ಅವರು 2 ರೌಂಡ್ಗಳಲ್ಲಿ 2 ಬಾಲ್ಗಳನ್ನು ತೆಗೆದುಕೊಂಡು ಬಂದು ಹಾಕಿದ್ದಾರೆ. ವೀಕ್ಷಕರೇ, 2ನೇ ರೌಂಡ್ ಆದ ನಂತರ ಜೋಡಿಗಳ ಸ್ಕೋರ್ ಇನ್ನೊಮ್ಮೆ ನೋಡೋದಾದ್ರೆ, ಕಾವ್ಯ ಮತ್ತು ಗಿಲ್ಲಿ 3 ಬಾಲ್ಗಳು, ರಘು ಮತ್ತು ಅಶ್ವಿನಿ ಗೌಡ ಅವರು 1 ಬಾಲು, ರಜತ್ ಮತ್ತು ಚೈತ್ರ ಅವರು 0 ಬಾಲ್ಗಳು, ಮಾಳು ಮತ್ತು ರಕ್ಷಿತಾ ಅವರು 3 ಬಾಲ್ಗಳು, ಅಭಿ ಮತ್ತು ಸ್ಪಂದನ ಅವರು 1 ಬಾಲ್, ಸೂರಜ್ ಮತ್ತು ರಾಶಿಕಾ ಅವರು 2 ಬಾಲ್. ವೀಕ್ಷಕರೇ, ಸ್ಪಂದನ ಅವರ ಕಾಲಿಗೆ ಏಟಾಗಿದೆ. ಹಾಗಾಗಿ ಟಾಸ್ಕ್ ಸ್ವಲ್ಪ ಹೊತ್ತು ಸ್ಟಾಪ್ ಆಗಿದೆ. ಈ ಟಾಸ್ಕ್ ಮುಕ್ತಾಯವಾದ ನಂತರ ಈ ಟಾಸ್ಕ್ ಅನ್ನು ಗೆದ್ದವರು ಯಾರೆಂದು ನಾನು ತಿಳಿಸಿಕೊಡುತ್ತೇನೆ ಮತ್ತು ಈ ಟಾಸ್ಕ್ ಯಾರು ಗೆಲ್ಲಬೇಕೆಂದು ಕಮೆಂಟ್ ಮಾಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.